ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಚಿಗಪ್ಪ ಹಿಂಗ್ ತಿಂತಿದ್ದೀರಾ? ಚಿರು, ಮನುಷ್ಯಂಗೆ ಏನೇ ಕಾಯಿಲೆ ಬಂದ್ರು ಈ ಕುರ್ಕಲ್ ತಿನ್ನೋದನ್ನ ಮಾತ್ರ ಬಿಡಬಾರ್ದು ನೋಡು. ಹೌದಾ? ಅಷ್ಟೊಂದು ಚೆನ್ನಾಗಿದೆಯಾ? ನೋಡ, ತಗೋ ನೀನು ತಗೋ. ಚಕ್ಲಿ ನಿಂಗೆ ತುಂಬಾ ಇಷ್ಟ ಅಲ್ವಾ? ತಿನ್ನು. ಸಕ್ಕತ್ತಾಗಿದೆ. ಯಾರು ಮಾಡಿದ್ದು? ಅದು ಊರಿಂದ ಬೇಕ್ರಿದು. ಇಬ್ರು ಒಂದೊಂದು ಹೇಳ್ತಿದ್ದೀರಾ? ನಿನ್ ಚಿಕ್ಕಪ್ಪ ಬಾಯಿ ತಪ್ಪಿ ಏನೇನೋ ಹೇಳ್ತಿದ್ದಾರೆ, ಅದಕ್ಕೆಲ್ಲ ನಿನ್ ತಲೆ ಕೆಡಿಸ್ಕೊಬೇಡ. ಎಷ್ಟು ಬೇಕೋ ಅಷ್ಟು ತಿನ್ನು. ಎಷ್ಟು ಬೇಕಷ್ಟು ತಿನ್ನು. ಏನಿದೆ ಅಲ್ಲಿ ತಿನ್ನಕ್ಕೆ? ಇರೋದೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿದೆ. ಇರೋದೊಂದು ನನ್ನ ಕೈಲಿದೆ. ಅದನ್ನ ತಿನ್ನು. ಜಯರಾಮಣ್ಣ, ನಿನ್ನ ಮಗಳು ರಿಸೆಪ್ಷನ್ಗೆ ನೀನು ಹೋಗಬೇಕು ಅಂದರೆ ಅವ್ರು ಹೇಳಿದ ಕೆಲಸ ಮಾಡ್ಬಿಡು. ಇಲ್ಲ ಅಂದರೆ ರಜಾ ಸಿಗೋದೇ ಇಲ್ಲ. ಈ ಕೆಲಸ ನೀನೇ ಮಾಡಬೇಕು ಅಂತ ಏನಿಲ್ವಲ್ಲ, ನಿನ್ನ ಮಗ ತಾನೇ ಮಾಡೋದು. ಅವನೇನಿದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಲ್ಲ ಶ್ರೀಕಂಠ, ಅದೆಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಮೂಲಿ ತಾನೆ. ಇದಪ್ಪ ಸಂತೋಷದ ವಿಷಯ ಅಂದ್ರೆ, ಇಷ್ಟು ವರ್ಷ ನನ್ನ ಸರ್ವಿಸಲ್ಲಿ ನಿನ್ನಂತ ನಿಯತ್ತು ವ್ಯಕ್ತಿನ ನಾನು ನೋಡಲೇ ಇಲ್ಲ. ಕೊನೆಗೂ ನನ್ನ ದಾರಿಗೆ ಬಂದ್ಬಿಟ್ಟಿಯಲ್ಲ. ಸರ್, ನನ್ನ ಮಗ ಏನು ಮಾಡಬೇಕು ಅಂತ ಬೇಗ ಹೇಳಿ ಸರ್. ಯಾಕೆ ಜಯರಾಮ್, ಟೈಮ್ ಆಯ್ತಾ ಮನೆಗೆ ಹೋಗೋದಕ್ಕೆ? ಆಯ್ತು, ಈಗ ವಿಷಯಕ್ಕೆ ಬರ್ತೀನಿ. ನಿನ್ ಸುಪುತ್ರ ಏನ್ ಮಾಡಬೇಕು ಅಂದ್ರೆ, ಕಾರ್ಯವಾಸಿ ಕತ್ತೆ ಕಾಲಿಡಿಯೋ ಅನ್ನೋ ಮಾತಿದೆ. ಕೆಲವೊಂದ್ಸಲ ಬರೀ ಕಾಲಿಡಿಯೋದಲ್ಲ, ಕಾಲ್ಗಾಕೋದು ಚಪ್ಪಲಿ ಕೂಡ ಹಿಡಿಬೇಕಾಗತ್ತೆ. ಅರ್ಥ ಆಗಲಿಲ್ಲ ಸರ್. ಜಯರಾಮ, ಕಿವಿನ ನೆಟ್ಟಿಗೆ ಮಾಡಿ ಕೇಳಿಸ್ಕೊ. ನನ್ನ ಮಗಳದು ಒಂದು ಇಂಪೋರ್ಟೆಡ್ ಚಪ್ಪಲಿ ಕಿತ್ತೋಗಿದೆ. ಆ ಚಪ್ಪಲಿನ ನಿನ್ನ ಮಗ ಹೊಲಿಸ್ಕೊಂಡು ಬಂದು ಕೊಟ್ರೆ ಆಗ ನಿಂಗೆ ರಜಾ ಕೊಡ್ತೀನಿ. ನೋಡ್ಕೊಂಬರಕ್ಕಾಗಲ್ವೇನ್ರಿ? ಯಾವಾಗ ನೋಡಿದ್ರು ಮೈ ಮೇಲೆ ಬೀಳ್ತಾ ಇರ್ತೀರ. ಅಯ್ಯೋ, ನಾನು ಯಾಕೆ ಬೇಕು ಅಂತ ಮಾಡ್ಲಿ? ಅರ್ಜೆಂಟಲ್ಲಿ ತಿಂಡಿ ತಿನ್ನಕ್ ಬಂದೆ, ಟಿಕ್ಕಿ ಹೊಡೆದ್ಬಿಟ್ಟೆ. ಕ್ಷಮಿಸಿ. ಏನು ಹೇಳಿದ್ರು ಇನ್ನೊಂದ್ರ ಒಂದು ಕಾರಣ ಹೇಳಿ. ಚಿರು, ಯಾಕೋ ಚಿರು ಯಾವಾಗ್ಲೂ ಇವಳನ್ನ ಬೈತಾ ಇರ್ತೀಯ? ಅವಳಿಗೆ ಬೇಜಾರಾಗಲ್ವಾ? ಅಚ್ಚೋ, ಗೊತ್ತಾಗ್ಲಿಲ್ಲ ಕ್ಷಮಿಸು ಅಂತ ಹೇಳ್ತಿದ್ದಾಳೆ ತಾನೆ, ಸುಮ್ನಿರು. ಆಯ್ತು ಬಿಡು, ಯಾವಾಗ್ಲೂ ನಂದೇ ತಪ್ಪು. ಅಲ್ಲ, ನಮ್ಮಮ್ಮ ಕೊಟ್ಟು ಕಳ್ಸಿದ ತಿಂಡಿ ಎಲ್ಲ ನೀವೇ ತಿನ್ಬಿಟ್ರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾವು 3 ಜನ ಅಷ್ಟೇ ತಿಂದಿಲ್ಲ, ಎಲ್ಲರೂ ತಿಂದಿದ್ದಾರೆ. ತಂದಿದ್ದೆ ಇಷ್ಟು. ನಾನ್ ದೀಪಾಗೆ ತಿಂಡಿ ತಗೊಂಡು ಹೋಗುವಾಗ ನೀವೇ 3 ಜನ ಕುತ್ಕೊಂಡು ತಿಂತಿದ್ರಿ ತಾನೆ? ಹೌದೌದು, ತುಂಬಾ ಚೆನ್ನಾಗಿತ್ತಲ್ಲ ಅಂತ ನಾವು 3 ಜನ ತಿಂದು ಖಾಲಿ ಮಾಡಿಬಿಟ್ವಿ. ಒಂದು ಚಕ್ಲಿ ಅವನು ಕೊಟ್ಟಿದ್ದೀನಿ. ಬೇಕ್ರಿನ ತಂದಿದ್ದು ಅಂತ ಯಾಕೆ ಸುಳ್ಳು ಹೇಳಿದ್ರು ಚಿಕ್ಕಮ್ಮ? ನೋಡ್ಯಾ, ಅವ್ರ ಊರಿಂದ ಅಮ್ಮ ಕಳ್ಸಿದ್ರು ಅಂತ ನಾನು ಹೇಳ್ತಾ ಇದ್ದೆ, ನೀನೇ ಬೇಕ್ರಿ ಅಂತ ಹೇಳಿದೆ. ನಾನು ಸುಳ್ಳು ಹೇಳಿಲ್ಲ ಚಿರು, ನಾನು ನಿಜ ಹೇಳಬೇಕು ಅಂತಾನೆ ಇದ್ದೆ. ಇವಳೇ ನಿಲ್ಸ್ಬಿಟ್ಲು. ಸುಮ್ನಿರ್ರಿ. ಎಲ್ಲಿಂದ ತಂದ್ರೆ ಏನ್ ಚಿರು? ತಿಂಡಿ ನಿನ್ಗೆ ಇಷ್ಟ ಆಗಿದೆ ಅಲ್ವಾ, ಸುಮ್ಮನೆ ತಿನ್ನು. ಹಾಗಂತ ಯಾರ್ಯಾರ ಮನೆಯಿಂದನೋ ತಂದಿದ್ದು ತಿನ್ನಕ್ಕಾಗಲ್ಲ ಚಿಕ್ಕಮ್ಮ. ಮತ್ತೆ ಇವಾಗ ತಿಂದಿರೋದ್ನ ಏನ್ ಮಾಡ್ತೀಯಾ? ಇವಾಗ ಅರ್ಧ ಕೈಯಲ್ಲಿ ಮಿಕ್ಕಿದ್ಯಲ್ಲ, ಅದನ್ನೇನ್ ಮಾಡ್ತೀಯಾ?
ಏನಪ್ಪ ಜಯರಾಮ ಸುಮ್ಮನೆ ಹಾಗೆ ನಿಂತ್ಬಿಟ್ಟಿದೆಯಲ್ಲ? ನಾನು ಹೇಳಿರೋ ಒಂದು ಸಿಂಪಲ್ ಕೆಲಸ ನಿನ್ನ ಮಗ ಮಾಡಿ ಮುಗಿಸ್ಬಿಟ್ರೆ ನೀನು ನಿನ್ನ ಫ್ಯಾಮಿಲಿ ಖುಷಿಯಾಗಿ ಬೆಂಗಳೂರಿಗೆ ಹೋಗ್ಬೋದಲ್ಲ, ಏನಂತ್ಯಾ? ನೀ ಎತ್ತಿಗೆ ಹೆಸರಾಗಿರೋ ಈ ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಪ್ರಾಣ ಹೋದ್ರು ಇಂಥ ನೀಚ್ ಕೆಲಸ ಮಾಡಲ್ಲ ಸರ್. ಮಗ ಅನ್ನಿಸ್ಕೊಂಡವನಿಗೂ ಈ ಕೆಲಸ ಮಾಡುವಂತ ಹೇಳಲ್ಲ ಸರ್. ಹಾಗಾದರೆ ನೀನು ನಿನ್ನ ಮಗಳು ರಿಸೆಪ್ಷನ್ಗೆ ಹೋಗೋಕ್ಕಾಗಲ್ಲ. ಕಳಿಸೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನು ಅಲ್ಲಿಗೆ ಹೋಗದೆ ಹೋದ್ರೂ ಪರವಾಗಿಲ್ಲ, ಇಡೀ ದಿನ ಡ್ಯೂಟಿ ಮಾಡ್ತೀನಿ. ಮುಂದೆ ಭಗವಂತ ಶಕ್ತಿ ಕೊಟ್ಟರೆ ನನ್ನ ಮಗಳನ್ನ ನನ್ನೂರಿಗೆ ಕರೆಸಿ ಎಲ್ಲರ ಸಮ್ಮುಖದಲ್ಲಿ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡ್ತೀನಿ. ಆ ನಿಯತ್ತು ಮತ್ತು ತಾಕತ್ತು ಭಗವಂತ ನನಗೆ ಕೊಟ್ಟಿದ್ದಾನೆ. ಆದರೆ ಇಂಥ ನೀಚ್ ಕೆಲಸ ಮಾತ್ರ ಮಾಡಲ್ಲ. ನನ್ನ ಡ್ಯೂಟಿ ಮುಗ್ದಿದೆ, ಮನೆಯಲ್ಲಿ ಹೆಂಡತಿ ಕಾಯ್ತಿರ್ತಾಳೆ. ನಾನು ಬರ್ತೀನಿ ಸರ್. ನಾನು ತಿಂದಿರೋ ತಿಂಡಿ ತಿನ್ಬೇಡಿ. ಅಯ್ಯೋ ಇದು ನಮ್ಮ ಅಮ್ಮ ಮಾಡಿದ್ದು, ನಾ ತಗೋತೀನಿ. ನಿಮ್ಮ ಅಮ್ಮನೇ ಮಾಡಿದ್ರು ನಾನು ತಿಂದಿದ್ದೀನಿ, ಅದು ಎಂಜಲಾದಂಗೆ ಲೆಕ್ಕ. ಹಾ, ನಾ ಲೆಕ್ಕದಲ್ಲಿ ಡಡ್ಡಿ, ನಂಗೆ ಇದೆಲ್ಲ ಗೊತ್ತಾಗ. ನಂಗೆ ಇವಾಗ ಇದು ತಿನ್ಬೇಕಷ್ಟೇ. ಬೇಡ. ಅಯ್ಯೋ ನಂಗೆ ಬೇಕು. ಬಿಡಿ. ಅಯ್ಯೋ ಕೊಡಿ. ಬಿಡ್ರಿ. ಅಯ್ಯೋ, ದಿಸ್ ಇಸ್ ಟೂ ಮಚ್. ನಿನಗೆ ದೀಪನ್ ಕಂಡ್ರೆ ಇಷ್ಟ ಇಲ್ಲದೆ ಇರ್ಬೋದು, ಆದ್ರೆ ಈಗ ಅವಳು ನೀನ್ ಹೆಂಡತಿ, ಅದನ್ನ ಮರಿಬೇಡ. ನಾನು ಇವ್ರನ್ನ ಹೆಂಡತಿ ಅಂತ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಒಪ್ಕೊಳ್ಳೋದು ಬಿಡೋದು ನಿನಗ್ ಬಿಟ್ಟಿದ್ದು. ಒಪ್ಕೊಳ್ಳೇಬೇಕು ಅಂತ ಯಾರು ನೀನ್ ಕಾಲು ಹಿಡಿತಿಲ್ಲ. ದೀಪ, ಗಂಡ ತಿನ್ಬಿಟ್ಟಿದ್ದನ್ನ ಹೆಂಡತಿ ತಿನ್ನೋದ್ರಲ್ಲಿ ಯಾವ ತಪ್ಪು ಇಲ್ಲ. ದೀಪ, ನೀನ್ ತಿನ್ನು. ದೀಪ, ಅವ್ನು ಹೇಳಿದಕ್ಕೆ ನೀನೇನು ತಲೆ ಕೆಡಿಸ್ಕೋಬೇಡ. ಅಯ್ಯೋ ಅಕ್ಕ ಬಿಡಿ, ಅವ್ರು ಯಾವಾಗ್ಲೂ ಬೈತಾನೆ ಇರ್ತಾರೆ. ನಂಗೆ ಅಭ್ಯಾಸ ಆಗೋಗಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.